ನಮಸ್ಕಾರ ಎಲ್ಲರಿಗೂ. ಬನ್ನಿ, ಯಾರಿಗೆಲ್ಲ ಸಿಹಿ ಕುಂಬಳಕಾಯಿ ಅಂದ್ರೆ ಇಷ್ಟ? ಎಲ್ಲರಿಗೂ ಇಷ್ಟ. ತುಂಬಾನೇ ರುಚಿಕರವಾದಂತ ಆರೋಗ್ಯಕರವಾದ ಸಿಹಿ ಕುಂಬಳಕಾಯಿಯ ಕಡುಬು ಸಿಂಪಲ್ ಆಗಿ ಟೇಸ್ಟಿಯಾಗಿ ಹೇಗ್ ಮಾಡೋದು ಅಂತ ನೋಡೋಣ. ಇದಕ್ಕೆ ತುಪ್ಪ ಹಾಕೊಂಡು ತಿಂತಾ ಇದ್ರೆ ಎಷ್ಟು ರುಚಿ ಇರುತ್ತಲ್ವಾ. ತುಪ್ಪ ಅಷ್ಟೇ ಅಲ್ಲ, ಇದಕ್ಕೆ ಕಾಯಿ ರಸ ಹಾಕೊಂಡು ಸಹ ತಿನ್ಬೋದು. ಬನ್ನಿ, ಇವತ್ತು ಸಿಹಿ ಕುಂಬಳಕಾಯಿನ ಹೇಗ್ ಮಾಡೋದು ಅನ್ನೋದನ್ನ ತೋರಿಸ್ತಾ ಇದ್ದೀನಿ. ಸಿಂಪಲ್ ಆಗಿ ಟೇಸ್ಟಿಯಾಗಿ ಹಬೆಯಲ್ಲಿ ಬೇಯಿಸುವಂತ ಸಿಹಿ ಕುಂಬಳಕಾಯಿ ಅಂತಾನೆ ಹೇಳ್ಬೋದು. ನೋಡಿ, ನಾನು ಒಂದು ಸಿಹಿ ಕುಂಬಳಕಾಯಿ ದೊಡ್ಡದೇ ತಗೊಂಡಿದ್ದೀನಿ. ತುಂಬಾ ಬಲ್ತೋಗಿದೆ ಅಲೆಯ. ಬಲ್ತಿರೋದಾದ್ರೂ ಇನ್ನೂ ಚೆನ್ನಾಗಿ ಟೇಸ್ಟಿ ಆಗಿರುತ್ತೆ. ಅಷ್ಟೇ ಅಲ್ಲ, ಒಳಗಡೆ ಕಲರ್ ಅಂತೂ ಸೂಪರ್ ಆಗಿದೆ. ನಮಗೆ ಎಷ್ಟು ಬೇಕಾ ಅಷ್ಟು ಹೋಳುಗಳನ್ನ ನಾವು ತಗೊಳ್ಳೋಣ. ನೋಡಿ, ನಾವು ಒಂದು 4ರಿಂದ 5 ಹೋಳುಗಳನ್ನ ಕಟ್ ಮಾಡಿ ಇಟ್ಕೊಂಡಿದೀವಿ. ಇದರ ಮೇಲಿನ ಭಾಗ, ಒಳ ಭಾಗ ಇರುವಂತ ಬೀಜ, ಸಿಪ್ಪೆ ಎಲ್ಲದೂ ಸಹ ನಾವು ತೆಗೆಯೋಣ. ಈಗ ನಾವು ಮೇಲಿರುವ ಮತ್ತು ಬೀಜ, ಕೆಳಗಿರುವಂತ ಸಿಪ್ಪೆ ಪೂರ್ತಿಯಾಗಿ ತೆಗೆದು ರೆಡಿ ಮಾಡಿ ಇಟ್ಕೊಳ್ಳೋಣ. ರೆಡಿ ಮಾಡಿರೋದನ್ನ ನಾವು ತುರೆ ಮಣೆಯಲ್ಲಿ ನಾವು ತುರ್ಕೊಳ್ಳೋಣ. ನೋಡಿ, ನಮಗೆ ದಪ್ಪ ಬೇಕಾದ್ರೂ ಮಾಡ್ಕೋಬಹುದು, ತುರಿಬಹುದು, ಇಲ್ಲ ಸಣ್ಣ ತುರಿಯಲ್ಲೇ ನಾವು ತುರಿಬಹುದು. ಈಗ ನಾವು ಇದನ್ನ ಹೋಳುಗಳನ್ನಾಗಿ ಮಾಡಿ ಇಟ್ಕೊಂಡಿದೀವಿ. ನೋಡಿ ಎಷ್ಟು ಪೂರ್ತಿಯಾಗಿ ತೆಗ್ದಿದೀವಿ ಅಂತ. ಈಗ ಇದನ್ನ ತುರೆ ಮಣೆಯಲ್ಲಿ ತುರ್ಕೊಳ್ತಾ ಇದೀವಿ. ಪೂರ್ತಿಯಾಗಿ ಎಲ್ಲವನ್ನೂ ತುರ್ಕೊಳ್ಳೋಣ. ನಾವು ಒಂದ್ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಬೇಕು ಅಂದ್ರೆ ಇನ್ನೂ ಸ್ವಲ್ಪ ಹಾಕೋಬಹುದು, ಇಲ್ಲ ನಮಗೆ ಸ್ವಲ್ಪ ಮಾಡ್ತೀವಿ ಅಂದ್ರೆ ಸ್ವಲ್ಪ ಸಿಹಿ ಕುಂಬಳಕಾಯಿ ಆದ್ರೂ ಸಾಕು. ನೋಡಿ, ನಾನು ಸಣ್ಣದ್ರಾಗೆ ತುರಿತಾ ಇದ್ದೀನಿ. ಪೂರ್ತಿ ಸಣ್ಣನೂ ಅಲ್ಲ, ದಪ್ಪನೂ ಅಲ್ಲ, ಆ ರೀತಿ ಮೀಡಿಯಂ ನಲ್ಲಿರುವ ತುರಿಯಲ್ಲಿ ನಾನು ತುರಿತಾ ಇದ್ದೀನಿ. ಎಲ್ಲವನ್ನೂ ಸಹ ನಾವು ಇದೇ ರೀತಿಯಲ್ಲಿ ತುರಿದು ರೆಡಿ ಮಾಡಿಟ್ಕೊಳ್ಳೋಣ. ಇವಾಗ ಸಿಹಿ ಕುಂಬಳಕಾಯಿ ಕಡುಬು ಮಾಡೋದಕ್ಕೆ ಏನೇನು ಬೇಕು ಸಾಮಗ್ರಿಗಳು ಅನ್ನೋದನ್ನ ತೋರಿಸ್ತಾ ಇದ್ದೀನಿ. ನೋಡಿ, ನಾವು ತುರಿದಿಟ್ಕೊಂಡಿರುವಂತ ಸಿಹಿ ಕುಂಬಳಕಾಯಿ, ಅದಕ್ಕೆ ಬೇಕಾದಷ್ಟು ನಾವು ರವೆಯನ್ನ ತಗೊಂಡಿದೀವಿ. ಚಿರೋಟಿ ರವೆ ಆಗಿರ್ಬೋದು, ಇಲ್ಲ ಸ್ವಲ್ಪ ದಪ್ಪ ರವೆ, ಯಾವ್ದಾದ್ರೂ ತಗೋಬಹುದು. 2 ತಗೊಂಡ್ರು ತುಂಬಾ ಚೆನ್ನಾಗಾಗುತ್ತೆ. ನಾನು ಚಿರೋಟಿ ರವೆಯನ್ನ ತಗೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಬೆಲ್ಲ. ನೀವು ಎಷ್ಟು ಪ್ರಮಾಣದಲ್ಲಿ ತಗೊಂಡಿರ್ತೀರೋ ಅಷ್ಟು ಪ್ರಮಾಣದಲ್ಲಿ ನಾವು ಬೆಲ್ಲವನ್ನ ತಗೋಬೇಕು. 3/4 ಬಟ್ಲಷ್ಟು ಕೊಬ್ಬರಿ ಹಾಕಿದ್ರೇನೆ ಟೇಸ್ಟ್ ಚೆನ್ನಾಗೆ, ಹಾಗಾಗಿ ಕೊಬ್ಬರಿ ನಾನು ಸ್ವಲ್ಪ ಜಾಸ್ತಿನೇ ತಗೊಂಡಿದ್ದೀನಿ. ಏಲಕ್ಕಿ, ಲವಂಗ, ಗಸಗಸೆ, ಒಣ ಶುಂಠಿ ಪುಡಿ ಇಷ್ಟನ್ನು ಸಹ ತಗೊಂಡಿದ್ದೀನಿ. ಹಾಗೆ ಒಂದು ಅರ್ಧ ಸ್ಪೂನ್ ಅಷ್ಟು ನಾನು ಉಪ್ಪನ್ನ ತಗೊಂಡಿದ್ದೀನಿ. ಜಾಸ್ತಿ ಬೇಡ, ಒಂಚೂರು ಟೇಸ್ಟಿ ಮಾತ್ರ ಉಪ್ಪನ್ನ ತಗೊಂಡಿದೀವಿ. ಹಾಗೆ ತುಪ್ಪ. ನೋಡಿ, ತುಪ್ಪ ಜಾಸ್ತಿ ಇದ್ರೇನೆ ಚೆನ್ನಾಗಿ ಟೇಸ್ಟ್ ಸಹ ಸೂಪರ್ ಬರುತ್ತೆ. ನಾವು ಫಸ್ಟ್ ಒಂದು ಬಾಣಲಿಯನ್ನ ಇಟ್ಟು ಬಾಣಲಿಗೆ ತುಪ್ಪವನ್ನ ಹಾಕೊಳ್ತಾ ಇದೀವಿ. ಒಂದು 3ರಿಂದ 4 ಬೇಕು ಅಂದ್ರೆ ಜಾಸ್ತಿನೇ ತುಪ್ಪ ಹಾಕೋಬಹುದು. ತುಪ್ಪವನ್ನ ಹಾಕೊಂಡು ಫಸ್ಟ್ ನಾವು ರವೆಯನ್ನ ಹುರ್ಕೊಳ್ಳೋಣ. ತುಪ್ಪದಲ್ಲೇ ನಾವು ಹುರಿತಾ ಇದೀವಿ, ಎಣ್ಣೆಯನ್ನ ಬಳಸ್ತಾ ಇಲ್ಲ. ಇದನ್ನ ನಾವು ಮೀಡಿಯಂ ಉರಿಯಲ್ಲಿ ಹುರ್ಕೊಳ್ಳೋಣ. ನೋಡಿ, ಮತ್ತೆ ಕಪ್ಪಾಗ್ಬಿಡುತ್ತೆ. ನಾವು ಉರಿತಾನೆ ಇರಬೇಕು. ಬೇಕು ಅಂದ್ರೆ ಇನ್ನೂ ಸ್ವಲ್ಪ ತುಪ್ಪವನ್ನ ಹಾಕೋಬಹುದು. ನೋಡಿ, ಸಣ್ಣ ಉರಿಯಲ್ಲೇ ಇದನ್ನ ಹುರ್ಕೊಳ್ಳೋಣ. ಹುರಿದ ಮೇಲೆ ನಾವು ಏನು ತುರಿದಿಟ್ಕೊಂಡಿರ್ತೀವೋ ಸಿಹಿ ಕುಂಬಳಕಾಯಿನ, ಅದನ್ನು ಸಹ ಇದಕ್ಕೆ ಹಾಕಿ ಹುರ್ಕೊಳ್ಳೋಣ. ಹುರಿದೇ ಇಟ್ಟರು ಹಾಗೆ ಮಾಡಿದ್ರು ಚೆನ್ನಾಗಿರುತ್ತೆ, ಆದ್ರೆ ಒಂದ್ ಸ್ವಲ್ಪ ತುಪ್ಪದಲ್ಲಿ ಹುರ್ಕೊಂಡ್ರೆ ಟೇಸ್ಟು ಚೆನ್ನಾಗಿರುತ್ತೆ, ಸ್ಮೂತ್ ಆಗಿ ಆಗುತ್ತೆ ಅನ್ನೋದಕ್ಕೋಸ್ಕರ ನಾನು ತುಪ್ಪದಲ್ಲಿ ಇದನ್ನ ಹುರಿತಾ ಇದ್ದೀನಿ. ಅಷ್ಟನ್ನು ಹಾಕಿ ನಾವು ಈಗ ಹುರ್ಕೊಳ್ಳೋಣ. ತುಂಬಾ ರುಚಿಯಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ನೋಡಿ, ಇದನ್ನ ಈಗ ತುಪ್ಪದಲ್ಲಿ ನಾವು ಹುರ್ಕೊಳ್ಳೋಣ. ಬೇಕು ಅಂದ್ರೆ ಇನ್ನೂ ಸ್ವಲ್ಪ ತುಪ್ಪವನ್ನ ಹಾಕೊಂಡು ಇದನ್ನ ಹುರ್ಕೋಬಹುದು. ಒಂದು 5ರಿಂದ 10 ನಿಮಿಷ ಇದನ್ನ ಹುರ್ಕೊಳ್ಳೋಣ. ಇವಾಗ ಇದನ್ನ ನಾವು ಹುರ್ಕೊಂಡು, ನಾವು ಏನು ಕಾಯಿ ತುರಿ ಅವನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ವೋ, ಕಾಯಿ, ಬೆಲ್ಲ, ಏಲಕ್ಕಿ, ಲವಂಗ, ಗಸಗಸೆ, ಒಣ ಶುಂಠಿ ಪುಡಿ, ಉಪ್ಪು ಎಲ್ಲವನ್ನೂ ಸಹ ನಾವು ಹಾಕೊಂಡು ಇದನ್ನ ನಯಸ್ಸಾಗಿ ನಾವು ರುಬ್ಕೊಳ್ಳೋಣ. ನೀರ್ ಹಾಕ್ಬೇಡ್ರಿ, ನೀರ್ ಹಾಕದೆ ಹಾಗೆ ರುಬ್ಕೋಬೇಕು. ಏಕೆಂದ್ರೆ ಬೆಲ್ಲದಲ್ಲೂ ನೀರಿನ ಅಂಶ ಇರುತ್ತೆ, ಹಾಗೆ ಕಾಯಿ ತುರಿಯಲ್ಲೂ ನೀರಿನ ಅಂಶ ಇರೋದ್ರಿಂದ ನೀರ್ ಹಾಕೋ ಅವಶ್ಯಕತೆ ಇರೋದಿಲ್ಲ. ಹಾಗೆ ಇದನ್ನ ರುಬ್ಕೊಳ್ಬೇಕು. ಈಗ ನಾವು ಏನು ಹುರಿದಿರುವಂತ ರವೆ ಮತ್ತು ಸಿಹಿ ಕುಂಬಳಕಾಯಿಯ ಒಂದು ಬೇಸನಿಗೆ ತೆಗಿತಾ ಇದ್ದೀವಿ. ಹಾಗೆ ನಾವು ಇದಕ್ಕೆ ರುಬ್ಬಿರುವಂತ ಮಿಶ್ರಣನೂ ಸಹ ಹಾಕೊಳ್ಳೋಣ.
ನೋಡಿ, ಯಾಕೆಂದ್ರೆ ಸಿಹಿ ಕುಂಬಳಕಾಯಲ್ಲಿ ನೀರಿನ ಅಂಶ ಇರುತ್ತೆ. ಕಾಯಿ ಹಾಗೆ ಬೆಲ್ಲದಲ್ಲೂ ಸಹ ನೀರಿನ ಅಂಶ ಇರೋದ್ರಿಂದ ನಾವು ನೀರು ಹಾಕೋದು ಬೇಡ. ಇದರಲ್ಲಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು ಅರ್ಧ ಗಂಟೆ ಇದನ್ನ ನೆನೆಸಿ ಇಡಬೇಕು. ಏಕೆಂದ್ರೆ ನಾವು ರವೆ ಹಾಕಿರೋದ್ರಿಂದ ರವೆ ನೆನಿಬೇಕು ಅಂದ್ರೆ ಅರ್ಧ ಗಂಟೆಯಿಂದ 1 ಗಂಟೆಗಳ ಕಾಲ ಇದನ್ನ ನೆನೆಯೋದಕ್ಕೆ ಬಿಡೋಣ. ನೋಡಿ, ಇವಾಗ ನೆಂದಿದೆ. ನೋಡಿ, ನಾವು ಪೂರ್ತಿ ಮೆತ್ತಗಿರಬಾರ್ದು, ಗಟ್ಟಿಗೂ ಇರಬಾರ್ದು, ಮೀಡಿಯಮ್ ಆಗಿ ಇರಬೇಕು. ನಮಗೆ ಎಷ್ಟು ಅಗಲ ಬೇಕು, ದೊಡ್ಡ ಬೇಕು ಅಂದ್ರೆ ದೊಡ್ಡ ಮಾಡ್ಕೊಳ್ಳೋಣ, ಸಣ್ಣ ಬಿಲ್ಲೆನಾದ್ರೂ ಮಾಡ್ಕೊಳ್ಳೋಣ. ನೋಡಿ, ಫಸ್ಟು ನಾವು ಇವಾಗ ಬಾಳೆದೆಲೆಯನ್ನ ತಗೊಂಡಿದ್ದೀವಿ. ಹಾಗೆ ಅದರ ಜೊತೆಗೆ ನಾವು ಅರಿಶಿಣದ ಎಲೆನೂ ತಗೊಂಡಿದ್ದೀವಿ. 2 ಆರೋಗ್ಯಕರವಾದಂಥ ಎಲೆಗಳು ಅಂತಾನೆ ಹೇಳ್ಬೋದು, ಅರಿಶಿಣದ ಎಲೆ ಮತ್ತು ಬಾಳೆದೆಲೆ. ಅರಿಶಿಣದ ಎಲೆಯಲ್ಲಿ ಮಾಡಿದ್ರಂತೂ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಆ ಅರಿಶಿಣದ್ದು ಘಮ ಅಂತ ಬರುವ ಸುವಾಸನೆ ಎಷ್ಟು ಚೆನ್ನಾಗಿರುತ್ತೆ. ಬನ್ನಿ, ಫಸ್ಟು ನಾವು ಇವಾಗ ಬಾಳೆದೆಲೆಯಲ್ಲಿ ನಮಗೆ ಯಾವ ರೀತಿ ಶೇಪಲ್ಲಾದರೂ ನಾವು ಮಾಡ್ಬೋದು. ನೋಡಿ, ಫಸ್ಟು ನಾನು ಜಾಸ್ತಿನೇ ತಗೊಂಡಿದ್ದೀನಿ, ಉದ್ದವಾಗಿ ಮಾಡ್ತಾ ಇದ್ದೀನಿ. ಬಾಳೆದೆಲೆಯಲ್ಲಿ ಇಟ್ಟು ಯಾವ ರೀತಿನಾದರೂ ನಾವು ಫೋಲ್ಡನ್ನು ಮಾಡ್ಕೋಬೋದು. ಯಾವ್ದು ಈಸಿ ಅನಿಸುತ್ತೋ ಆ ರೀತಿಯಲ್ಲಿ ನಾವು ಫೋಲ್ಡನ್ನು ಮಾಡ್ಕೋಬೋದು. ನೋಡಿ, ನಾನು ಸ್ವಲ್ಪ ಉದ್ದವಾದ ಕಡುಬನ್ನು ಸಹ ಮಾಡ್ತಾ ಇದ್ದೀನಿ. ಎಲೆನ ಈ ರೀತಿಯಲ್ಲಿ ನಾನು ಫೋಲ್ಡನ್ನು ಮಾಡಿ ಇಡ್ತಾ ಇದ್ದೀವಿ. ನಿಮಗೆ ಯಾವ ರೀತಿ ಫೋಲ್ಡ್ ಆದರೂ ಬೇಕಾದರೂ ಮಾಡ್ಬೋದು. ಹಾಗೆ ಚಿಕ್ಕವಾದ ಬಿಲ್ಲೆಗಳನ್ನು ಮಾಡಿ ಸಹ ಇಡ್ಬೋದು. ಚಿಕ್ಕವು ಮಾಡ್ಬೋದು, ದೊಡ್ಡವನು ಸಹ ನಾವು ಮಾಡ್ಬೋದು. ಹಾಗೆ ನಾವು ಅರಿಶಿಣದ ಎಲೆಯಲ್ಲೂ ಸಹ ಮಾಡ್ತಾ ಇದ್ದೀವಿ. ಬಾಳೆದೆಲೆ ಮತ್ತು ಅರಿಶಿಣದ ಎಲೆ ಎರಡರಲ್ಲೂ ಸಹ ಇದನ್ನು ನಾವು ಮಾಡ್ಬೋದು. ತುಂಬ ರುಚಿಯಾಗಿರುತ್ತೆ, ಟೇಸ್ಟಿ ಸಹ ಆಗಿರುತ್ತೆ. ಅಷ್ಟೇ ಅಲ್ಲ, ಇವೆರಡೂ ಎಲೆಗಳು ಆರೋಗ್ಯಕರವಾದ ಎಲೆಗಳು. ನೋಡಿ, ನಾವಿವಾಗ ಫಸ್ಟು ನಾವು ಎಲೆಗೆ ಮಾಡೋಕ್ಕಿಂತ ಮುಂಚೆ ಕೆಳಗೆ ಒಂದು ಸ್ವಲ್ಪ ತುಪ್ಪವನ್ನು ಹಚ್ಚುತ್ತಾ ಇದ್ದೀವಿ. ತುಪ್ಪ ಹಚ್ಚಿ ನಮಗೆ ಎಷ್ಟು ಅಗಲ ಬೇಕು, ದಪ್ಪ ಬೇಕು ಅಂದರೂ ದಪ್ಪ ಮಾಡ್ಬೋದು, ಇಲ್ಲ ಸಣ್ಣ ಸಣ್ಣ ಬಿಲ್ಲೆ ಮಾಡ್ತೀವಿ ತೆಳ್ಳು ಬೇಕು ಅಂದರೂ ತೆಳ್ಳಗೆ ನಾವು ಮಾಡ್ಬೋದು. ನೋಡಿ, ಅರಿಶಿಣದ ಎಲೆ ದೊಡ್ಡವು ಸಿಕ್ಕರೆ ಇನ್ನೂ ಚೆನ್ನಾಗಿರುತ್ತೆ. ಇಲ್ಲ ನಮಗೆ ಒಂದು ಸ್ವಲ್ಪ ಮೀಡಿಯಮ್ ಸೈಜಲ್ಲೇ ಸಣ್ಣವು ಸಿಕ್ಕಿರೋದ್ರಿಂದ ಎಷ್ಟು ಬೇಕೋ ಅಷ್ಟು ಫೋಲ್ಡನ್ನು ಮಾಡಿ ಇಡ್ತಾ ಇದ್ದೀವಿ. ಯಾವ ರೀತಿಯಲ್ಲಾದರೂ ನಾವು ಫೋಲ್ಡನ್ನು ಮಾಡ್ಬೋದು. ನೋಡಿ, ಎಲ್ಲವನ್ನೂ ನಾವು ರೆಡಿ ಮಾಡಿಕೊಂಡು ಫಸ್ಟೇ ನಾವು ಒಂದು ಪಾತ್ರೆಯನ್ನು ಇಟ್ಟು ಪಾತ್ರೆಗೆ ನೀರು ಹಾಕಿ ಒಂದು 5 ನಿಮಿಷ ನೀರು ಕಾಯೋದಕ್ಕೆ ಬಿಡಬೇಕು. ಅವೇ ಬರುತ್ತೆ ಅಂದಾಗ ನಾವು ಇವನ್ನೆಲ್ಲ ಇಡಬೇಕು. ಸಣ್ಣ ನೀರಿದ್ದಾಗಲೇ ಇಟ್ಟರೆ ಅಷ್ಟು ಚೆನ್ನಾಗಾಗಲ್ಲ. ಆದಷ್ಟು ನೀವು ನೀರು ಕಾದ ಮೇಲೆ ಅವೇ ಎಲೆ ಬೇಯಿಸೋದಕ್ಕೆ ಇಡಬೇಕು. ನೋಡಿ, ತುಪ್ಪವನ್ನು ಹಚ್ಚಿ ನಾವು ಅದೇ ರೀತಿಯಲ್ಲಿ ಮಾಡಿ ಎಲ್ಲವನ್ನೂ ಸಹ ನಾವು ಜೋಡಿಸಿಟ್ಕೊಳ್ಳೋಣ. ಉದ್ದ ಬೇಕು ಅಂದರೆ ಉದ್ದನಾದರೂ ಮಾಡ್ಬೋದು, ದೊಡ್ಡವು ಬೇಕಾದರೂ ಮಾಡ್ಬೋದು, ಚಿಕ್ಕವಾದರೂ ಮಾಡ್ಬೋದು. ನೋಡಿ, ನಾವು ಇವಾಗ ಎಲ್ಲವನ್ನೂ ಅದೇ ರೀತಿಯಲ್ಲಿ ಮಾಡಿ ನಾವು ಎಲ್ಲವನ್ನೂ ಸಹ ಹವೆಯಲ್ಲಿ ಬೇಯೋದಕ್ಕೆ ಇಡೋಣ. ತುಂಬಾ ರುಚಿಕರವಾದಂಥ ಕಡುಬು, ಸಿಹಿ ಕಡುಬು ಅಂತಲೇ ಹೇಳ್ಬೋದು. ಇದನ್ನು ತುಪ್ಪದ ಜೊತೆಗೆ, ಕಾಯಲ್ ಜೊತೆಗೆ, ಯಾವುದ್ರ ಜೊತೆಗಾದರೂ ಸಹ ಇದನ್ನು ನಾವು ತಿನ್ಬೋದು. ಹಾಗೆ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲೋ ಸಬ್ಸ್ಕ್ರೈಬ್ ಮಾಡಿ. ಇಷ್ಟವಾದರೆ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ಇದನ್ನು ನಾವು 15ರಿಂದ 20 ನಿಮಿಷಗಳ ಕಾಲ ಇದನ್ನು ಬೇಯಿಸ್ಕೊಳ್ಳೋಣ. ಯಾಕೆಂದರೆ ನಾವು ರವೆ ಎಲ್ಲ ಹಾಕಿರೋದ್ರಿಂದ ಬೇಗ ಬೇಯೋದಿಲ್ಲ. ಕ್ಲೀನಾಗಿ ಸ್ಮೂತಾಗಿ ಬೇಯಬೇಕು ಅಂದರೆ ಒಂದು 20 ನಿಮಿಷನಾದರೂ ಇದು ಬೇಯಬೇಕು. ಬೆಂದರೆ ಮಾತ್ರ ಒಳಗಡೆ ಸ್ಮೂತಾಗಿರುತ್ತೆ, ತಿನ್ನಕ್ಕಂತೂ ಎಮ್ಮಿ. ಎಷ್ಟು ರುಚಿಯಾಗಿರುತ್ತೆ ಗೊತ್ತಾ. ನೋಡಿ, ತುಂಬಾ ರುಚಿಕರವಾದಂಥ ಸಿಹಿ ಕಡುಬು ಅಂತಲೇ ಹೇಳ್ಬೋದು. ಇದನ್ನು ನಾವು ಕಾಯಾಲ್ ಜೊತೆಗಾದರೂ ತಿನ್ಬೋದು, ಇಲ್ಲ ತುಪ್ಪದ ಜೊತೆಗಾದರೂ ತಿನ್ಬೋದು. ಹಬ್ಬದಲ್ಲಿ ಅಷ್ಟೇ ಅಲ್ಲ, ಬೇರೆ ದಿನಗಳಲ್ಲೂ ಸಹ ಇದನ್ನು ನಾವು ಮಾಡ್ಕೊಂಡು ತಿನ್ಬೋದು. ಮಕ್ಕಳಿಗಂತೂ ಮಾಡಿಕೊಟ್ರೆ ಇಷ್ಟಪಟ್ಟು ಸಹ ತಿಂತಾರೆ. ದೊಡ್ಡವರಷ್ಟೇ ಅಲ್ಲ, ಮಕ್ಕಳು ಸಹ ಇದನ್ನು ಇಷ್ಟಪಟ್ಟು ತಿಂತಾರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.